ಹಾಯ್ ನಮಸ್ತೆ. ಇವತ್ತು ಪಪ್ಪಾಯ ಜಾಮ್ ಮಾಡೋದು ಹೇಗಂತ ಹೇಳ್ತೀನಿ. ಸೊ ಪಪ್ಪಾಯ ಯೂಸಸ್ ತುಂಬ ಇದೆ. ಮಕ್ಕಳಿಗೆ ಇದನ್ನ ಮಾಡಿಕೊಟ್ರೆ ಮನೇಲಿ ಮಕ್ಕಳು ದೋಸೆ, ಚಪಾತಿ, ಇಡ್ಲಿ ಜೊತೆಗೂ ಇದನ್ನ ತಿನ್ಬೋದು. ಇಲ್ಲಿ ½ kg ಪಪ್ಪಾಯ ತೊಗೊಂಡು ಅದು ಸ್ಕಿನ್ ತೆಗೆದು ಸ್ಮಾಲ್ ಪೀಸಾಗಿ ಕಟ್ ಮಾಡಿ ಗ್ರೈಂಡ್ ಮಾಡ್ಕೋತೀನಿ, ಫೈನ್ ಪೇಸ್ಟ್ ಮಾಡ್ಕೋತೀನಿ. ಸೊ ಫೈನ್ ಪೇಸ್ಟ್ ಮಾಡಿದ್ದನ್ನು ಮತ್ತೆ ನಾವು ಸ್ಟ್ರೈನ್ ಮಾಡ್ಕೋಬೇಕಂತೇನಿಲ್ಲ. ಸೊ ಹಾಗೆ ಡೈರೆಕ್ಟಾಗಿ ನಾನು ದಪ್ಪ ತಳ ಇರೋ ಪ್ಯಾನ್ಗೆ ಶಿಫ್ಟ್ ಮಾಡ್ಕೋತೀನಿ. ಸೊ ಆ ಪ್ಯಾನಿಗೆ ಮುಂಚೆ ನಾನು ಒಂದು ½ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಕರಗಿಸ್ಕೊಂಡು ಏನು ಪೇಸ್ಟ್ ಇದೆಯಲ್ಲ ಈ ಪೇಸ್ಟ್ ಅಷ್ಟನ್ನು ಅಲ್ಲಿ ಶಿಫ್ಟ್ ಮಾಡಿ ಸ್ಟಿರ್ ಮಾಡ್ತೀನಿ. ಒಂದು 5 ನಿಮಿಷ ಆದ ತಕ್ಷಣ ಅದಕ್ಕೆ ಒಂದು ಪೀಸ್ ಚಕ್ಕೆ, ಏಲಕ್ಕಿ ಕುಟ್ಟು ಪುಡಿ ಮಾಡಿ ಹಾಕೋತೀನಿ. ಚಕ್ಕೆ ಮತ್ತು ಏಲಕ್ಕಿ ಆಪ್ಷನಲ್, ನಿಮ್ಗೆ ಬೇಕಾದರೆ ಹಾಕೋಬೋದು, ಇಲ್ಲಾಂದರೆ ಬೇಡ. 5 ನಿಮಿಷ ಆದಮೇಲೆ ಇದಕ್ಕೆ ನಾನು 1 ಪಿಂಚ್ ಸಾಲ್ಟ್ ಹಾಕೋತೀನಿ. ಬಿಡದೇ ಕಂಟಿನ್ಯೂಸ್ ಸ್ಟಿರ್ ಮಾಡ್ತಾ ಇರಬೇಕು. ಸೊ ನಮಗೆ ತಿಕ್ಕಾಗುತ್ತೆ. ಆಗ್ತಾ ಇದ್ದಂಗೆ ನಾವು ಇದಕ್ಕೆ 1 ಕಪ್ ಬೆಲ್ಲ ಹಾಕೋತೀನಿ. ನಮ್ಗೆ ಏನು ಟೇಸ್ಟ್ ಬೇಕು, ಎಷ್ಟು ಸ್ವೀಟ್ ಬೇಕು ಅದ್ರ ಪ್ರಕಾರ ನೀವು ಬೆಲ್ಲ ಯೂಸ್ ಮಾಡ್ಕೋಬೋದು. ಸೊ ಇದನ್ನ ಒಂದು 15ರಿಂದ 20 ನಿಮಿಷ ಹಾಗೆ ಸ್ಟಿರ್ ಮಾಡ್ತಾ ಇದ್ದಂಗೆ ಲಾಸ್ಟ್ ಏನು ಮುಗಿಯೋಕ್ಕೆ ಬಂದಾಗ ಇನ್ನೂ ದಪ್ಪ ಆಗುತ್ತೆ. ಆವಾಗ ನಾನು ಒಂದು ½ ಲೆಮನ್ ಜ್ಯೂಸ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಸ್ಕಿಪ್ ಮಾಡಿಬಿಟ್ಟೆ, ವೀಡಿಯೋದಲ್ಲಿ ತೋರ್ಸೋಕ್ಕಾಗಿಲ್ಲ ನನಗೆ. ಸೊ ಆವಾಗ ಈ ಕನ್ಸಿಸ್ಟೆನ್ಸಿ ಬರುತ್ತೆ ಒಂದು 15-20 ನಿಮಿಷ ಆದಮೇಲೆ ನಮಗೆ. ಸೊ ಇದನ್ನು ನಾವು ಕೂಲ್ ಡೌನ್ ಮಾಡಿ ಗ್ಲಾಸ್ ಬಾಟ್ಲಲ್ಲಿ 1 ಮಂತು ಫ್ರಿಜ್ಜಲ್ಲಿಟ್ಟು ನಾವು ಇದನ್ನ ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್.